ಗುರುದೋಷ ಅಂತ ಹೇಳ್ತೀವಿ. ಗುರುದ್ರೋಹ ಮಾಡಿರುವಂಥದ್ದು, ಗುರು ನಿಂದನೆ ಮಾಡಿರುವಂಥದ್ದು, ಈ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು. ನೀವೇ ಹೋಗ್ಬಿಟ್ಟು ಯಾರ್ದೋ ಕಮಿಟ್ಮೆಂಟಿಗೆ ಸಿಕ್ಕಾಕೊಬಿಡೋದು, ಅಥವಾ ಯಾರಿಗೋ ಸೈನ್ ಹಾಕ್ಕೊಟ್ಬಿಡೋದು, ಮಾತು ಕಮಿಟ್ ಆಗಿಬಿಡುವಂಥದ್ದು. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಅಂದರೆ ಮಕರ ರಾಶಿಯವರು ಏನು ಮಾಡಬೇಕು ನೋಡಿ. ಮಕರ ರಾಶಿಯವರು ಇಟ್ ಇಸ್ ವೆರಿ ಸಿಂಪಲ್. ನೀವೇನಂತಂದರೆ ಗುರು ಸೇವೆ ಮಾಡಬೇಕಪ್ಪ. ಈ ವರ್ಷ ಆ ದೇವಸ್ಥಾನಗಳಿಗೆ ಹೋಗುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ನಮಸ್ಕಾರಗಳು. ನೋಡಿ, ರಾಶಿಯ ಭವಿಷ್ಯಗಳನ್ನು ಮಾತನಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮಕರ ರಾಶಿ ಅಂದರೆ ಗುರು ಗೋಚಾರ ಫಲ. ಕರ್ಕಾಟಕ ರಾಶಿಗೆ ಗುರು ಗೋಚಾರದಲ್ಲಿ ಬದಲಾವಣೆ ಆಗಿರೋದ್ರಿಂದ ಯಾವೆಲ್ಲ ರಾಶಿಯವರಿಗೆ ಅನುಕೂಲಗಳಾಗ್ತದೆ ಅನ್ನುವಂಥ ವಿಷಯ ನೋಡಿ. ಮಕರ ರಾಶಿಯವರಿಗೆ ವ್ಯಯಾಧಿಪತಿ ಗುರು ಮತ್ತು ತೃತೀಯಾಧಿಪತಿ ಗುರು. ವ್ಯಯ ಅಂದರೆ ಏನು? ಹಾಸ್ಪಿಟ್ಲಿಗೆ ಹೆಚ್ಚು ವ್ಯಯ ಮಾಡುವಂಥದ್ದು, ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಮೂರನೇ ಮನೇಲಿದ್ದರೆ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಧೈರ್ಯ ಬರದೇ ಇರುವಂಥದ್ದು. ಈ ಥರದ್ದೆಲ್ಲವೂ ಕೂಡ ಸಮಸ್ಯೆಗಳನ್ನು ಎದುರಿಸಿರ್ತೀರಿ. ಮತ್ತು ಸಾಲಬಾಧೆಗಳು ಅಥವಾ ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೆ ಆಗದೇ ಇರುವಂಥದ್ದು ಮತ್ತು ಹಿತಶತ್ರುಗಳ ಬಾಧೆ, ಈ ಎಲ್ಲವನ್ನು ಮಕರ ರಾಶಿಯವರು ಅನುಭವಿಸ್ತಿದ್ದೀರಿ. ಮತ್ತು ಸಾಡೆ ಸಾತಿ ಕೂಡ ಈಗ ರೀಸೆಂಟಾಗಿ ನಿಮಗೆ ಮುಗಿದಿರುವಂಥದ್ದು. ಆದರೆ ನೀವೇ ಬೇಕಾದ್ರೆ ಅಬ್ಸರ್ವ್ ಮಾಡಿ, 2026 ಜೂನ್ 2ನೇ ತಾರೀಕು ಆದಮೇಲೆ ನಿಮ್ಗೆ ಒಂದಷ್ಟು ಪಾಸಿಟಿವ್ ಆಟಿಟ್ಯೂಡ್ ಬಂದಿರುತ್ತೆ, ಒಂದಷ್ಟು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿರುತ್ತೆ ನಿಮಗೆ. ಅದರ ಜೊತೆಗೆ ಗೌರವ ಸನ್ಮಾನಗಳು ಪ್ರಾಪ್ತಿ ಆಗ್ತದೆ. ನಿಮಗೆ ಹೊರದೇಶಕ್ಕೆ ಹೋಗಬೇಕು ಅನ್ನುವಂಥ ಆಸೆಗಳು ಈಡೇರ್ತದೆ. ಜೊತೆಗೆ ಮದುವೆ ಆಗಿಲ್ಲ, ಮದುವೆ ಆಗಬೇಕು ಅನ್ನುವಂಥ ಪ್ರಯತ್ನಗಳು ಖಂಡಿತವಾಗಿಯೂ ಸಕ್ಸಸ್ ಆಗ್ತದೆ. ಯಾರಿಂದನೋ ಬರಬೇಕಾದಂಥ ದುಡ್ಡು, ಯಾರಿಗೋ ಕೊಟ್ಟಿದ್ದಂಥ ದುಡ್ಡು ಈ ವರ್ಷ ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಜೊತೆಗೆ 3ನೇ ಮನೆ ತಮ್ಮ ತಂಗಿ ಆಗಿರೋದ್ರಿಂದ ಅವ್ರ ಜೊತೆ ಇರುವಂಥ ಸಂಬಂಧಗಳು ಗಟ್ಟಿ ಆಗ್ತದೆ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡುವಂತಹ ಒಂದು ಅವಧಿ ನಿಮ್ಮದಾಗಿದೆ. ಅಂದರೆ ಈ ವರ್ಷ 2026 ಜೂನಿಂದ 2027 ಮೇ ತನಕ ಮಕರ ರಾಶಿಯವ್ರಿಗೆ ಹೇಗಿದೆಯಪ್ಪ ಟೈಮ್ ಅಂದರೆ ಇಟ್ ಈಸ್ ಎ ಬೆಸ್ಟ್ ಟೈಮ್. ತುಂಬ ಒಳ್ಳೆಯದು. 3ನೇ ಮನೇಲಿ ಶನಿ ಸಂಚಾರ ಮಾಡುವಾಗ, 7ನೇ ಮನೇಲಿ ಗುರು ಸಂಚಾರ ಮಾಡುವಾಗ ವಿಕ್ಟ್ರಿ ಅಂತ ಹೇಳ್ತೀವಿ. ಶನಿ ಬಲನೂ ಬಂತು, ಗುರು ಬಲನೂ ಬಂತು. ಆದರೆ 2ನೇ ಮನೆಗೆ ಸಂಬಂಧಪಟ್ಟಂಗೆ ನಿಮಗೆ ರಾಹು ಸಂಚಾರ ಮಾಡ್ತಾ ಇರೋದ್ರಿಂದ ಯಾವುದಕ್ಕೆ ಹೋಗಿ ಮಾತಕ್ಕೆ ಸಿಕ್ಕಾಕೋಬೇಡಿ. ಲೂಸ್ ಸ್ಟಾಕಿಂದ ನಿಮ್ಮ ಹೆಸರನ್ನ ಕೆಡಿಸ್ಕೋಬೇಡಿ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ಹೋಗಬೇಡಿ. ಸ್ವಲ್ಪ ಸಮಾಧಾನದಿಂದ ಇದ್ದರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮದು ಆಗ್ತದೆ. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಸಮಾಧಾನ. ಏನೇ ಡಿಸಿಷನ್ ತಗೊಳ್ಳೋದಿದ್ರೂ 10 ಸರಿ ಯೋಚನೆ ಮಾಡಿ ತಗೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ. ಅದರ ಜೊತೆಗೆ 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಾಗ ಏನಾಗುತ್ತೆ? ಪಾಲುದಾರಿಕೆ ವ್ಯವಹಾರಗಳು, ಪಾಲುದಾರಿಕೆ ಕೆಲಸಗಳಲ್ಲಿ ಯಶಸ್ಸು ನಿಮಗೆ ಪ್ರಾಪ್ತಿಯಾಗ್ತದೆ. ಜೊತೆಗೆ 7ನೇ ಮನೆ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ 7ನೇ ಮನೆ ಸಂತಾನವನ್ನು ಇಂಡಿಕೇಟ್ ಮಾಡುತ್ತೆ. 5 ಮತ್ತು 7 ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲೂ ಕೂಡ 7ನೇ ರಾಶಿ 2ನೇ ಮಗುವನ್ನು ಇಂಡಿಕೇಟ್ ಮಾಡುತ್ತೆ. ಯಾರೆಲ್ಲ ಮಕರ ರಾಶಿಯಲ್ಲಿ ಹುಟ್ಟಿರುವಂಥವರು ನನಗೆ 2ನೇ ಮಗು ಬೇಕು ಅಂತ ಆಸೆ ಪಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಈ ವರ್ಷ ಒಂದು ಒಳ್ಳೆಯ ನ್ಯೂಸ್ ಸಿಗುವಂಥದ್ದು ಇರುತ್ತೆ. ಅಥವಾ ನಾವು ಮೆಡಿಕಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದೀವಿ, ಅದು ಸಕ್ಸಸ್ ಆಗ್ತಿಲ್ಲ ಅಂದರೆ ಈ ವರ್ಷ ನಿಮಗೆ ಸಕ್ಸಸ್ ಆಗುವಂಥ ಯೋಗ ಇದೆ. ಅದರಿಂದ ನೀವು ಏನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಸಂತಾನ ಪ್ರಾಪ್ತಿಯೂ ಆಗುತ್ತೆ. ಇನ್ನು ಕಳೆದ 2 ವರ್ಷಗಳಿಂದ ಸಿಕ್ಕಾಬಟ್ಟೆ ಪ್ರಯತ್ನ ಮಾಡ್ತಾ ಇದ್ದೀವಪ್ಪ, ನಮಗೆ ಮದುವೆ ಯೋಗನೇ ಬರ್ತಾ ಇಲ್ಲ. ಯಾಕೆ ಬರಲ್ಲ ಅಂದರೆ ಗುರುಬಲ ಇರಬೇಕಲ್ಲ. ವ್ಯಾಧಿಪತಿ ಬೇರೆ, ಅವನು ಎಷ್ಟು ನೋಡಿದ್ರೂ ತೃಪ್ತಿ ಆಗ್ತಿಲ್ಲ. ಅವ್ರಿಗೆ ಒಪ್ಪಿದ್ರೆ ನೀವು ಒಪ್ಪಲ್ಲ, ನೀವು ಒಪ್ಪಿದ್ರೆ ಅವ್ರಿಗೆ ಒಪ್ಪಲ್ಲ. ಈ ಥರ ಸಮಸ್ಯೆಗಳಾಗ್ತಾಯಿತ್ತು. ಆದರೆ ವ್ಯಾಧಿಪತಿನೇ ಬಂದು
ನಿಮಗೆ ವಿಶೇಷವಾಗಿ ಸಪ್ತಮ ಭಾವ ಏನು ಇಂಡಿಕೇಟ್ ಮಾಡುತ್ತೆ? ಸಪ್ತಮ ಭಾವ ಕಳತ್ತು ಭಾವನ ಇಂಡಿಕೇಟ್ ಮಾಡ್ತೀವಿ. ಮದುವೆ ಆಗದೆ ಇರುವಂಥವ್ರಿಗೆ ಮದುವೆ ಸೆಟ್ ಆಗುತ್ತೆ ಈ ವರ್ಷ. ಖಂಡಿತವಾಗ್ಲೂ ಮದುವೆ ಯೋಗ ತುಂಬ ಸ್ಟ್ರಾಂಗ್ ಆಗಿದೆ ನಿಮಗೆ. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಅಂದರೆ ಮಕರ ರಾಶಿಯವರು ಏನು ಮಾಡಬೇಕು ನೋಡಿ. ಮಕರ ರಾಶಿಯವರು ಇಟ್ ಇಸ್ ವೆರಿ ಸಿಂಪಲ್. ನೀವೇನಂತಂದರೆ ಗುರು ಸೇವೆ ಮಾಡಬೇಕಪ್ಪ ಈ ವರ್ಷ. ದೇವಸ್ಥಾನಗಳಿಗೆ ಹೋಗುವಂಥದ್ದು, ದೇವಸ್ಥಾನಗಳಿಗೆ ಹೂ ತಗೊಂಡೋಗಿ ಕೊಡುವಂಥದ್ದು, ದೇವಸ್ಥಾನದ ಆವರಣಗಳನ್ನು ಶುದ್ಧಿ ಮಾಡುವಂಥದ್ದು, ಅಥವಾ ಯಾವುದಾದ್ರೂ ಮಠ ಮಾನ್ಯ ಅಥವಾ ದೇವಸ್ಥಾನದ ದಾಸೋಹಗಳಲ್ಲಿ ತರಕಾರಿ ಹಚ್ಚುವಂಥದ್ದು, ಊಟಕ್ಕೆ ಬಡಿಸುವಂಥದ್ದು, ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಗುರು ಅನುಗ್ರಹ ತುಂಬ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಪ್ರತಿ ಗುರುವಾರ ಅರಳಿ ವೃಕ್ಷ ಪ್ರದರ್ಶನೆ ಮಾಡುವಂಥದ್ದು, ರಾಯರ ದರ್ಶನವನ್ನು ಮಾಡುವಂಥದ್ದು, ಇದೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಬಟ್ ಈ ಮಕರ ರಾಶಿಯವರಿಗೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಇದೆ. ಏನಂದರೆ ಈ ಗುರುದೋಷ ಅಂತ ಹೇಳ್ತೀವಿ. ಪಾಸ್ಟ್ ಕರ್ಮದಲ್ಲಿ ನೀವು ಗುರುದ್ರೋಹ ಮಾಡಿರುವಂಥದ್ದು, ಗುರು ನಿಂದನೆ ಮಾಡಿರುವಂಥದ್ದು, ಈ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು. ಅಂದರೆ ನೀವೇ ಹೋಗ್ಬಿಟ್ಟು ಯಾರ್ದೋ ಕಮಿಟ್ಮೆಂಟಿಗೆ ಸಿಕ್ಕಾಕೋಗ್ಬಿಡೋದು, ಅಥವಾ ಯಾರಿಗೋ ಸೈನ್ ಹಾಕ್ಕೊಟ್ಬಿಡೋದು, ಮಾತು ಕಮಿಟ್ ಆಗಿಬಿಡುವಂಥದ್ದು, ಅಥವಾ ಸೊಂಟದ ಕೆಳಭಾಗದಲ್ಲಿ ಕಾಲ್ವರೆಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಬರುವಂಥದ್ದು ಆಗ್ತದೆ. ಇದು ಕರ್ಮದ ಆಧಾರದ ಮೇಲೆ ಅನುಭವಿಸುವಂಥದ್ದು. ಅದರಿಂದ ಈ ಪರಿಹಾರಗಳು, ನಾನೆಲ್ಲ ಏನು ಪರಿಹಾರಗಳು ಹೇಳಿದೆ, ಈ ಪರಿಹಾರಗಳನ್ನು ನೀವು ಪಾಲಿಸ್ತಾ ಬರೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಕೂಡ ನಿಮಗೆ ಕಡಿಮೆ ಆಗ್ತದೆ. ಈ ಪರಿಹಾರಗಳನ್ನು ಮಾಡಿಕೊಳ್ಳಿ. ಇದು 2026 ಜೂನಿಂದ 2027 ಮಕರ ರಾಶಿಯವರಿಗೆ ಉಂಟಾಗುವಂಥ ಶುಭ ಫಲಗಳು. ನೋಡಿ, ಇಲ್ಲಿ ಅಶುಭ ಫಲಗಳು ಇಲ್ಲವೇ ಇಲ್ಲ. ಮಕರ ರಾಶಿಯವ್ರಿಗೆ ಆಲ್ಮೋಸ್ಟು ಈ ವರ್ಷ ಲೈಫಲ್ಲಿ ತುಂಬ ಟರ್ನಿಂಗ್ ಪಾಯಿಂಟ್ಸ್ ಆಗುತ್ತೆ. ನಿಮಗೆ ನೀವು ಅಂದ್ಕೊಂಡಿರುವಂತಹ ಅನೇಕ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ನಿಮಗೆ ಪ್ರಾಪ್ತಿಯಾಗುತ್ತೆ. ಏನು ಟೆನ್ಷನ್ ಬೇಡ. ಶ್ರೀ